ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವೇ, ನಿಮಗೆ ಸ್ತೋತ್ರವಾಗಲಿ, ಆರಾಧನೆಯಾಗಲಿ. ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ನಿಮ್ಮ ಪರಿಶುದ್ಧ ಶರೀರಕ್ಕೆ ಘನಮಾನ ಗೌರವ ಸಲ್ಲಲಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿರಿ. ನಿಮ್ಮ ಪವಿತ್ರಾತ್ಮರ ವರದಾನಗಳಿಂದ ನಮ್ಮನ್ನು ತುಂಬಿರಿ. ನಿಮ್ಮ ಪೂಜ್ಯ ಶರೀರವನ್ನು, ನಿಮ್ಮ ಪೂಜ್ಯ ಮುಖವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ನಿಮ್ಮ ಪವಿತ್ರಾತ್ಮರ ಸರ್ವ ವರದಾನಗಳಿಂದ ತುಂಬಿರಿ. ಪ್ರಭುವೇ, ಅವರ ಕುಟುಂಬಗಳು, ಕೆಲಸ ಕಾರ್ಯಗಳು, ಅವರ ಉದ್ದೇಶಗಳು ನಿಮ್ಮಿಂದ ಆಶೀರ್ವದಿಸಲ್ಪಡಲಿ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಯೇಸು ಜನರ ಕಡೆಗೆ ತಿರುಗಿ ಹೀಗೆಂದರು, ನನ್ನಲ್ಲಿಗೆ ಬರುವ ಯಾರೊಬ್ಬರೂ ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸಹೋದರ ಸಹೋದರಿಯರನ್ನು ಮಾತ್ರವಲ್ಲ, ತನ್ನ ಪ್ರಾಣವನ್ನು ಕೂಡ ತ್ಯಜಿಸದ ಹೊರತು ನನ್ನ ಶಿಷ್ಯನಾಗಲಾರನು. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲಾರನು. ಪ್ರಭು ಯೇಸುವೇ, ನಿಮ್ಮ ಹಿಂದೆ ಬರುವವರಿಗೆ, ನಿಮ್ಮನ್ನು ಹಿಂಬಾಲಿಸುವವರಿಗೆ, ನಿಮ್ಮನ್ನು ವಿಶ್ವಾಸಿಸುವವರಿಗೆ ಈ ಲೋಕದಲ್ಲಿ ನೀವು ಯಾವ ಸುಖವನ್ನು, ಯಾವ ಆನಂದವನ್ನು, ಸಂತೋಷವನ್ನು ಭರವಸೆಯಾಗಿ ನೀಡಲಿಲ್ಲ. ಬದಲಾಗಿ ನಿತ್ಯ ಜೀವದ ಭರವಸೆಯನ್ನು ಮಾತ್ರ ನೀಡಿದ್ದೀರಾ. ಮತ್ತು ಆ ನಿತ್ಯ ಜೀವಕ್ಕಾಗಿ ಲೋಕದಲ್ಲಿ ಬರುವ ಎಲ್ಲ ರೀತಿಯ ಕಷ್ಟ ಸಂಕಷ್ಟಗಳನ್ನು, ಅವಮಾನಗಳನ್ನು ಸಹಿಸಬೇಕೆಂಬುದನ್ನು ಈ ಮೂಲಕ ಕರೆ ನೀಡುತ್ತಿದ್ದೀರಿ. ಪ್ರಭುವೇ, ಲೋಕದಲ್ಲಿ ನಾವಿರುವಾಗ ನಮ್ಮ ಸಂಬಂಧಗಳನ್ನು, ನಮ್ಮ ಅಧಿಕಾರವನ್ನು, ಹಣ, ಅಂತಸ್ತನ, ಲೋಕದ ನಮ್ಮ ಜೀವನವನ್ನು ನಿಮಗಿಂತ ಹೆಚ್ಚಾಗಿ ನಾವು ಪ್ರೀತಿಸಿದಾಗ ನಾವು ನಿಮ್ಮವರಾಗಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಮಗೆ ನುಡಿಯುತ್ತಿದ್ದೀರಿ. ಪ್ರಭು ಯೇಸುವೇ, ನಾವು ನಿತ್ಯ ಜೀವಕ್ಕಾಗಿ ಲೋಕದ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಲು, ಆ ಮೂಲಕ ನಿಮ್ಮನ್ನು ಹಿಂಬಾಲಿಸಲು ನಮ್ಮನ್ನು ಪ್ರೇರೇಪಿಸಿರಿ. ಬೇಕಾದ ವರದಾನವನ್ನು ನಮಗೆ ಅನುಗ್ರಹಿಸಿರಿ. ಪ್ರಭುವೇ, ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.